शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। वागीशाद्याः सुमनसः सर्वार्थानामुपक्रमे यं नत्वा कृतकृत्याः स्युः तं नमामि गजाननम्। अंजनानन्दनं वीरं जानकीशोकनाशनं कपीशमक्षहन्तारं वन्दे लङ्काभयङ्करम्। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। या पिबन् सततं रामचरितामृतसागरम् अतृप्तस्तं मुनिं वन्दे प्राचेतसमकल्मषं। वाल्मीकेर्मुनिसिंहस्य कवितावनचारिणः शृण्वन् रामकथानादं को न याति परां गतिम्। आञ्जनेयमतिपटलालनं काञ्चनाद्रिकमनीयविग्रहं पारिजाततनुमूलवासिनीं भावयामि पवमाननन्दनं। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। वाल्मीकिगिरिसम्भूता रामसागरगामिनी पुनातु भुवनं पुण्या रामायणमहानदी। नमोऽस्तु रामाय सलक्ष्मणाय देवे च तस्मै जनकात्मजायै। नमोऽस्तु रुद्रेन्द्रयमानिलेभ्यो नमोऽस्तु चन्द्रार्कमरुद्गणेभ्यः। आपदापदहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ರಾಮಾಯಣದ ಕಾವ್ಯವನ್ನು ಚೆನ್ನಾಗಿ ಅನುಭವಿಸ್ತಾ ಇರತಕ್ಕಂತಹ, ಆನಂದವನ್ನು ಪಡ್ತಾ ಇರತಕ್ಕಂತಹ ಎಲ್ಲ ರಾಮಭಕ್ತರಿಗೆ ಶ್ರೀಮದ್ ರಾಮಾಯಣದ 27ನೇ ಸಂಚಿಕೆಗೆ ಸುಸ್ವಾಗತ. ಬಂಧುಗಳೇ, ರಾಮ ಮತ್ತು ಭರತ ಯಾವ ರೀತಿ ಅಣ್ಣ ತಮ್ಮಂದರಾಗಿದ್ದರು, ಯಾವ ರೀತಿ ಅಣ್ಣ ತಮ್ಮಂದಿರು ಇರಬೇಕು ಅನ್ನುವುದಕ್ಕೆ ಕೇವಲ ವರ್ಷವಲ್ಲ, ಯುಗ ಯುಗಗಳಿಗೂ ಆದರ್ಶವಾಗಿದ್ದು ಬಿಟ್ಟರು. ಇಂತಹ ಒಂದು ಆದರ್ಶವಾಗಿರ್ತಕ್ಕಂತಹ ಅಣ್ಣ ತಮ್ಮಂದಿರ ಬಹಳ ಪ್ರಮುಖವಾದಂತಹ ಘಟನೆ ಅರಣ್ಯದಲ್ಲಿ ರಾಮ ಮತ್ತು ಭರತರ ಒಂದು ಭೇಟಿ. ಆಗ ಏನೇನೋ ಘಟನೆಗಳು ನಡೆಯಿತು ಅನ್ನತಕ್ಕಂತಹ ಸುಂದರವಾದ ಕಥೆಯನ್ನು ಕೇಳತಕ್ಕಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಭರತ ರಾಮನನ್ನು ನೋಡಬೇಕು, ಆದಷ್ಟು ಬೇಗ ಶ್ರೀರಾಮಚಂದ್ರನನ್ನು ವಾಪಸ್ಸು ಅಯೋಧ್ಯೆಗೆ ಕರೆದುಕೊಂಡು ಬಂದು ಸಿಂಹಾಸನದ ಮೇಲೆ ಕುಳ್ಳರಿಸಿ ಅವನ ಪಾದದಡಿ ಕುಳಿತುಕೊಂಡು ಅವನ ಸೇವೆಯನ್ನು ಮಾಡ್ತಾ ಕಾಲವನ್ನು ಕಳೆಯಬೇಕನ್ನತಕ್ಕಂತಹ ಇಂಗಿತದಿಂದ ಅರಣ್ಯಕ್ಕೆ ಇಡೀ ಸೈನ್ಯದೊಡನೆ ಬಂದಿರತಕ್ಕಂಥದ್ದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರ ಆ ಚಿತ್ರಕೂಟದ ಯಾವ ಒಂದು ಆ ಗೃಹದಲ್ಲಿ ಪರ್ಣಕುಟೀರದಲ್ಲಿದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಬೇಗ ಬೇಗ ಹೆಜ್ಜೆಯನ್ನು ಹಾಕಿ ಆ ಪರ್ಣಕುಟೀರದ ಒಳಗೆ ನೋಡ್ತಾ ಇದ್ದಾನೆ. ಶ್ರೀರಾಮಚಂದ್ರ ಆ ಪರ್ಣಕುಟೀರದಲ್ಲಿ ಕುಳಿತಿರ್ತಕ್ಕಂತಹ ಆ ಒಂದು ಭಂಗಿ, ಅಲ್ಲಿ ಮಾಡ್ತಾ ಇರತಕ್ಕಂತಹ ಆ ಒಂದು ಅಗ್ನಿ ಕಾರ್ಯವನ್ನು ನೋಡಿದಂತಹ ಭರತ ಬೇಗ ಬೇಗ ಹೆಜ್ಜೆ ಹಿಡಿದು ಒಳಗೆ ಧಾವಿಸಿದ್ದಾನೆ. ಛೇ, ನನ್ನ ಅಣ್ಣ ರಾಜಸಭೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೋಬೇಕಾಗಿತ್ತು, ಆದರೆ ಇಂತಹ ಅರಣ್ಯದಲ್ಲಿ ಈ ಒಂದು ಪರ್ಣಕುಟೀರದಲ್ಲಿ ಕುಳಿತುಕೊಳ್ತಕ್ಕಂತಹ ಪರಿಸ್ಥಿತಿ ಬಂತಲ್ಲ, ಇದಕ್ಕೆ ಕಾರಣ ನಾನೇ ತಾನೇ, ನನ್ನಿಂದಲೇ ಈ ರೀತಿ ಆಯ್ತಲ್ಲ ಅಂಥೇಳಿ ದುಃಖವನ್ನು ಪಡ್ತಾ ಇದ್ದಾನೆ. ಸಾವಿರಾರು ವರಹಗಳ ಬೆಲೆ ಬಾಳುವ ದಿವ್ಯ ವಸ್ತ್ರಗಳನ್ನು ಧರಿಸ್ತಿದ್ದ ಇರ್ತಕ್ಕಂತಹ ನನ್ನ ಅಣ್ಣ ಇವತ್ತು ಕೃಷ್ಣಾಜಿನವನ್ನು ಒದೆಯಬೇಕಾಗಿದೆಯಲ್ಲ, ಈ ಎಲ್ಲ ಕಷ್ಟವೂ ನನ್ನಿಂದಲೇ ಬಂತಲ್ಲ ಅಂತ ಚಿಂತನೆ ಮಾಡಿರ್ತಕ್ಕಂತಹ ಭರತ ರಾಮನ ಪಾದಗಳನ್ನು ಹಿಡಿದು ಹೋಗಿ ಅವನನ್ನು ಭೇಟಿ ಮಾಡಿ ಅವನ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಂತ ಹೇಳಿ ಓಡಿ ಬಂದ. ಆದರೆ ದುರಾದೃಷ್ಟವಶಾತ್ ಅವನ ಆ ಒಂದು ಆತಂಕದಿಂದ ರಾಮನನ್ನು ಭೇಟಿ ಆಗಲಿಕ್ಕೆ ಮುಂಚೆಯೇ ಅಲ್ಲಿಯೇ ಆ ಪರ್ಣೆ ಕುಟೀರದಲ್ಲಿ ಕೆಳಗೆ ಬಿದ್ದಿದ್ದಾನೆ. ಅಣ್ಣ ಅನ್ನತಕ್ಕಂತಹ ಒಂದು ಮಾತು ಅವನ ಬಾಯಿಂದ ಹೊರಬಿತ್ತು.
ಇತ್ತ ಶತ್ರುಘ್ನ ಬಂದು ರಾಮನ ಕಾಲುಗಳನ್ನು ಮುಟ್ಟಿ ವಂದಿಸ್ತಾ ಇದ್ದಾನೆ. ರಾಮ ಲಕ್ಷ್ಮಣರು ಸುಮಂತರ ಗುಹನನ್ನು ಆಲಿಂಗಿಸಿಕೊಡ್ತಾ ಇದ್ದಾರೆ. ಆ ಸುಮಂತ್ರ ಅನ್ನತಕ್ಕಂತಹ ಮಂತ್ರಿ ಮತ್ತು ರಥವನ್ನು ಓಡಿಸ್ತಕ್ಕಂಥವನು ಮತ್ತು ಗುಹ ಅನ್ನತಕ್ಕಂಥವನು ನಾವು ಈಗಾಗಲೇ ಕೇಳಿದ ಹಾಗೆ ಆ ಅರಣ್ಯದಲ್ಲಿ ಬೆಸ್ತರ ರಾಜನಾಗಿರ್ತಕ್ಕಂತಹ ಗುಹನನ್ನು ಆಲಗಿಸಿಕೊಂಡಿದ್ದಾರೆ. ಶ್ರೀರಾಮಚಂದ್ರ ಬಂದು ಆ ಭರತನನ್ನು ಅವನ ಭುಜವನ್ನು ಹಿಡಿದು ಮೇಲೆತ್ತಿದ್ದಾನೆ. ಭರತ, ಬಾ ಬಾ ಬಾ, ಯಾಕೆ ಈ ಆತಂಕದಿಂದ ನೀನು ಇಲ್ಲಿಗೆ ಬಂದಿದ್ದೀಯೇ? ಅಲ್ಲಿ ವಾಲ್ಮೀಕಿಗಳು ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆಕಾಶದಲ್ಲಿ ಶುಕ್ರ ಮತ್ತು ಬೃಹಸ್ಪತಿಗಳೊಡನೆ ಸೂರ್ಯ ಮತ್ತು ಚಂದ್ರ ಸೇರಿದರೆ ಯಾವ ರೀತಿ ಕಾಣಿಸ್ತಾರೆ, ವಿರಾಜಿಸ್ತಾರೆ, ಆ ರೀತಿ ರಾಮ ಲಕ್ಷ್ಮಣ ಶತ್ರುಘ್ನ ಭರತರು ಆ ಅರಣ್ಯದಲ್ಲಿ ವಿರಾಜಿಸ್ತಾ ಇದ್ದಾರೆ. ಮದ ಗಜಗಳಂತೆ ಸೇರಿದಂತಹ ಈ 4 ಅಣ್ಣ ತಮ್ಮಂದಿರನ್ನು ನೋಡಿದಂತಹ ಋಷಿಗಳಿಗೆ ಬಹಳ ಉಲ್ಲಾಸವಾಗಿದೆ, ಆನಂದವಾಗಿದೆ. ಕಂಬನಿಯನ್ನು, ಸಂತೋಷದ ಕಂಬನಿಯನ್ನು ಮಿಡಿತಾ ಇದ್ದಾರೆ. ನಿಜವಾಗಲೂ ಲೋಕದಲ್ಲಿ ಅಣ್ಣ ತಮ್ಮಂದಿರೆಂದರೆ ಈ ರೀತಿ ಇರಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಭರತನನ್ನು ಕೇಳ್ತಾ ಇದ್ದಾನೆ, ಏನು ಸಮಾಚಾರ, ಹೇಗಿದ್ದೀಯಾ? ಜಟಿಲಂ ಚಿರವಸನಂ ಪ್ರಾಂಜಲಿಂ ಪತಿತಂ ಭುವಿ ದದರ್ಶ ರಾಮ ದುರ್ದರ್ಶಂ ಯುಗಾಂತೆ ಭಾಸ್ಕರಂ ಯಥಾ ಕಥಂಚಿದ್ ಅಭಿವಿಜ್ಞಾಯ ವಿವರ್ಣ ವದನಂ ಕೃಶಂ. ಬಹಳ ಕೃಶವಾಗಿಬಿಟ್ಟಿದ್ದಾನೆ ಭರತ. ಅವನ ಮುಖ ಬಹಳ ಸೊರಗಿದೆ. ಭ್ರಾತರಂ ಭರತಂ ರಾಮ ಪರಿಗ್ರಾಜ ಬಹುನ. ಅವನು ಬಹಳ ನೊಂದಿರತಕ್ಕಂಥದ್ದನ್ನು ರಾಮ ಗುರುತಿಸ್ತಾ ಇದ್ದಾನೆ. ಆಗ್ರಾಯ ರಾಂಸ್ತ್ವಂ ಮೂರ್ಧ್ನಿ ಪರಿಷ್ಟಜ್ಯ ಚ ರಾಘವ. ಆ ಭರತನ್ನು ಹಿಡಿದುಕೊಂಡು ಅವನ ತಲೆಯನ್ನು ಆಘ್ರಾಣಿಸ್ತಾ ಇದ್ದಾನೆ. ಅಂಕೆ ಭರತಮಾರೋಪ್ಯ ಪರ್ಯಪೃಚ್ಛತ್ ಸಮಾಹಿತ. ಕೆಳಗೆ ಬಿದ್ದಂತಹ ಭರತ ಆ ಪ್ರಳಯ ಕಾಲದಲ್ಲಿ ಸೂರ್ಯ ಕೆಳಗೆ ಬಿದ್ದರೆ ಯಾವ ರೀತಿ ಕಾಣಿಸ್ತಾನೋ ಆ ರೀತಿ ಕಾಣಿಸ್ತಾ ಇದ್ದಾನೆ. ಭರತನ ಮುಖ ಬಾಡಿದೆ, ಬಣ್ಣಗೆಟ್ಟಿದೆ, ದೇಹ ಸೊರಗಿ ಹೋಗಿದೆ. ಅವನು ತನ್ನ ತಮ್ಮ ಅಂತೇಳಿ ತಕ್ಷಣವೇ ರಾಮನಿಗೆ ಗುರುತಿಸಲು ಆಗ್ತಾ ಇಲ್ಲ. ನಂತರ ಗೊತ್ತಾಯಿತು. ಬಂದು ಅವನ ಕೈ ಹಿಡಿದು ಅವನ ಶಿರಸ್ಸನ್ನು ಆಘ್ರಾಣಿಸಿದಂತಹ ಶ್ರೀರಾಮಚಂದ್ರ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನೋಡಿ, ಈ ದೃಶ್ಯವನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ಎಷ್ಟು ಯಾವ ರೀತಿ ನಮಗೆ ಆನಂದವಾಗುತ್ತೆ. ರಾಮ ತನ್ನ ತೊಡೆಯ ಮೇಲೆ ಭರತನನ್ನು ಕುಳ್ಳಿರಿಸಿಕೊಂಡು ಹೇಳ್ತಾ ಇದ್ದಾನೆ, ಕಾಡಿಗೆ ಏಕೆ ಬಂದೆ ಭರತ? ಏಕೆ ತಂದೆಯಾಗಿರ್ತಕ್ಕಂತಹ ದಶರಥ ಏಕೆ ನಿನ್ನ ಜೊತೆ ಬಂದಿಲ್ಲ? ಅವರ ಸೇವೆಯನ್ನು ಬಿಟ್ಟು ಏಕೆ ನೀನು ಒಬ್ಬನೇ ಬಂದಿದ್ದೀಯಾ? ಅಪ್ಪ ಹೇಗಿದ್ದಾರೆ, ಅಮ್ಮ ಹೇಗಿದ್ದಾರೆ? ಆಹಾ, ನಿನ್ನನ್ನು ನೋಡಿ ಎಷ್ಟು ಕಾಲವಾಯಿತು, ಬಹು ದೂರದಿಂದ ಬಂದಿದ್ದೀಯಲ್ಲ ಭರತ, ನಿನ್ನ ಗುರುತೇ ಸಿಗಲಿಲ್ವಲ್ಲಪ್ಪ, ಎಷ್ಟು ದಿವಸ ಆಯಿತು ನಿನ್ನ ಭೇಟಿ ಮಾಡಿ. ಯಾಕಂದರೆ ಶ್ರೀರಾಮಚಂದ್ರನ ಮದುವೆ ಆದಮೇಲೆ ಅವನು ಹಾಗೆ ನೇರವಾಗಿ ಮಾವನ ಮನೆಗೆ ಹೋದನು, ಪುನಃ ರಾಮನನ್ನು ಭೇಟಿ ಆಗೇ ಇಲ್ಲ. ದೈನ್ಯದಲ್ಲಿದ್ದಂತಹ ನಮ್ಮ ಮಹಾರಾಜರು ಇನ್ನೂ ಬದುಕಿದ್ದಾರೆ ತಾನೇ? ಯಾಕಂದರೆ ಭರತನ ವದನವನ್ನು ನೋಡಿದಾಗ ಯಾವುದೋ ಒಂದು ನಡೆಯಬಾರದ ಘಟನೆ ನಡೆದಿದೆ ಅನ್ನುವ ಒಂದು ಸೂಚನೆ ರಾಮ ಇಲ್ಲಿ ಗುರುತಿಸಿದ್ದಾನೆ. ಹಾಗಾಗಿ ಹೇಳಿದ್ದಾನೆ, ಮಹಾರಾಜರು ಇನ್ನೂ ಬದುಕಿದ್ದಾರೆ ತಾನೇ? ಯಾಕಂದರೆ ಆ ಶ್ರೀರಾಮಚಂದ್ರ ಹೊರಡುವಾಗಲೇ ದಶರಥ ಅನೇಕ ಬಾರಿ ಮೂರ್ಛಾವಧಿಯಲ್ಲಿ ಹೋಗಿ ಪುನಃ ಎಚ್ಚರಿಕೆಯಲ್ಲಿ ಬಂದು ಸೊರಗಿ ಅವನ ಆರೋಗ್ಯ ಕುಸಿದು ಅವನ ಆರೋಗ್ಯದಲ್ಲಿ ಏರುಪೇರಾಗಿರ್ತಕ್ಕಂಥದ್ದು ಶ್ರೀರಾಮಚಂದ್ರ ನೋಡಿದ್ದಾನೆ. ನೀನು ಚಿಕ್ಕವನು ಅಂತ ಹೇಳಿ ನಿನ್ನ ಆಡಳಿತ ಕೈದಪ್ಪಿ ಹೋಗಿಲ್ವೇ? ವಸಿಷ್ಠಾದಿ ಎಲ್ಲ ಗುರುಗಳಿಂದ ಗೌರವದಿಂದ ಕಾಣ್ತಾ ಇದೆಯಾ ಭರತ? ಇಲ್ಲಿ ಶ್ರೀರಾಮಚಂದ್ರ ಈ ಕಚ್ಚಿದ್ ಸರ್ಗದಲ್ಲಿ ಭರತನಿಗೆ ಅನೇಕ ರಾಜನೀತಿಗಳನ್ನು ಹೇಳ್ತಾನೆ. ನಮಗೆ ರಾಜನೀತಿ, ಆ ರಾಜ್ಯಭಾರವನ್ನು ಮಾಡ್ತಕ್ಕಂತಹ ರೀತಿಯನ್ನು ಒಂದು ಭೀಷ್ಮರು ಧರ್ಮರಾಯನಿಗೆ ಹೇಳಿದಂತಹ ಮಹಾಭಾರತ ಒಂದು ಘಟನೆಯಲ್ಲಿ ಅನೇಕ ವಿಷಯಗಳು ಗೊತ್ತಾಗುತ್ತೆ. ವಿದುರ ನೀತಿಯಲ್ಲೂ ನಮಗೆ ರಾಜಕಾರಣವನ್ನು ಹೇಗೆ ಮಾಡಬೇಕು, ರಾಜ್ಯವನ್ನು ಹೇಗೆ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತು ಚಾಣಕ್ಯ ರೀತಿಯಿಂದಲೂ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಬೋದು. ಅದೇ ರೀತಿ ಈ 100ನೇ ಸರ್ಗದಲ್ಲಿ ಶ್ರೀರಾಮಚಂದ್ರ ಭರತನಿಗೆ ಹೇಳಿದಂತಹ ಅನೇಕ ಉಪಯುಕ್ತವಾದಂತಹ ರಾಜನೀತಿಗಳಿಲ್ಲಿದೆ. ಇದನ್ನೆಲ್ಲ ನಮ್ಮ ರಾಜಕಾರಣಿಗಳು ಓದಿ ಅಧ್ಯಯನ ಮಾಡಿ ಅವರು ಅದನ್ನು ಅನುಸರಿಸಿದರೆ ನಮ್ಮ ದೇಶ ಯಾವುದೋ ಒಂದು ದಿಕ್ಕಿಗೆ, ಯಾವುದೋ ಒಂದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಅದೇ ದುರದೃಷ್ಟವಶಾತ್ ರಾಜಕೀಯದ ಸೋಷಿಯಲ್ ಸ್ಟಡೀಸ್ ಅಂತ ಇದೆ, ಅಥವಾ ರಾಜಕಾರಣಕ್ಕಾಗಿಯೇ ಬೇರೆ ಬೇರೆ ಪದವಿಗಳಿದೆ. ಆ ಪದವಿಗಳನ್ನು ಮಾಡುವಾಗ ಅದರಲ್ಲಿ ರಾಮಾಯಣ, ಮಹಾಭಾರತ, ಚಾಣಕ್ಯ ನೀತಿ, ಈ ರಾಮನ
ಭರತನಿಗೆ ಹೇಳಿದಂತಹ ನೀತಿಗಳು, ವಿದುರ ನೀತಿ, ಇದನ್ನೆಲ್ಲ ಯಾರೂ ಹೇಳ್ಕೊಡೋದಿಲ್ಲ. ಹಾಗಾಗಿ ಇಂತಹ ಒಂದು ದುರದೃಷ್ಟದ ಒಂದು ಸ್ಥಿತಿಗೆ ನಾವಿದ್ದೇವೆ. ಬಂಧುಗಳೇ, ಇಲ್ಲಿ ಹೇಳ್ತಾ ಇದ್ದಾನೆ ರಾಮ, ದಶರಥ, ಕೌಸಲ್ಯೆ, ಕೈಕೇಯಿ, ಸುಮಿತ್ರ ಎಲ್ಲರೂ ಕುಶಲರಾಗಿದ್ದಾರ ಭರತ? ಎಲ್ಲ ಒಂದೊಂದೇ ಅಂಶವನ್ನು ಕೇಳಿ ಬಹಳ ಚೆನ್ನಾಗಿದೆ. ಪ್ರತಿನಿತ್ಯ ನೀನು ಅಗ್ನಿ ಕಾರ್ಯ ಮಾಡ್ತಾ ಇದೆಯಾ ಅಲ್ವಾ? ಕೇವಲ ನಾನು ಮಹಾರಾಜ ರಾಜಕಾರಣವನ್ನು ಮಾಡ್ತಾ ಇದ್ದೇನೆ, ನನಗೆ ಸಮಯವೇ ಇಲ್ಲ ಅಂತ ಹೇಳಿ ನಿನ್ನ ನಿತ್ಯ ಕರ್ಮಗಳನ್ನು, ದೈವತಾ ಕರ್ಮಗಳನ್ನು ಬಿಡ್ತಾ ಇಲ್ಲ ತಾನೇ? ಇದರ ಬಗ್ಗೆ ಸರಿಯಾದ ಜ್ಞಾನ ನಿನಗೆ ಗೊತ್ತಿದೆ ತಾನೇ? ಸಮಾನ ವಯಸ್ಕ, ಶೂರ, ವಿದ್ಯಾವಂತ, ಜಿತೇಂದ್ರಿಯ, ಉತ್ತಮ ವಂಶ, ಇಂತಹ ಮಂತ್ರಿ. ಒಬ್ಬ ಮಂತ್ರಿ ಹೇಗಿರಬೇಕಂದ್ರೆ ರಾಜನ ವಯಸ್ಸಿನವನೇ ಆಗಿರಬೇಕು. ಅವನು ಅತಿ ತುಂಬ ಹೆಚ್ಚು ವಯಸ್ಸಾದರೂ ಹಳೆಯ ಕಾಲದ ಒಂದು ರಾಜಕಾರಣವನ್ನು ಅವನು ಅನುಸರಿಸ್ತಾನೆ. ಭಾಳ ಚಿಕ್ಕವನಾದರೆ ಆ ರಾಜನ ಒಂದು ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾರೆ, ಒಬ್ಬ ಮಂತ್ರಿ ಆಗಿರ್ತಕ್ಕಂಥವನು ಭರತ ಸಮಾನ ವಯಸ್ಕನಾಗಿರಬೇಕು. ಅವನು ಹೇಡಿ ಆಗಿರಬಾರ್ದು, ಶೂರವಂತನಾಗಿರಬೇಕು. ದಡ್ಡನಾಗಿರ್ತಕ್ಕಂತಹ ಮಂತ್ರಿಯಿಂದ ಏನು ಉಪಯೋಗ ಇಲ್ಲ. ಅವನು ವಿದ್ಯಾವಂತನಾಗಿರಬೇಕು ಮತ್ತು ಇಂದ್ರಿಯಗಳನ್ನು ತನ್ನ ಕೈಲಿಟ್ಕೋಬೇಕಂದ್ರೆ ರಾಷ್ಟ್ರಕ್ಕಾಗಿ, ರಾಜ್ಯಕ್ಕಾಗಿ, ಜನರಿಗಾಗಿ ಅವನು ತನ್ನ ಇಂದ್ರಿಯಗಳನ್ನು ಗೆದ್ದಿರಬೇಕು. ಇಂದ್ರಿಯ ವಶನಾಗಿರಬಾರದು. ಉತ್ತಮ ವಂಶದಿಂದಲೂ ಬರಬೇಕು, ಅದು ಬಹಳ ಮುಖ್ಯ. ಇಂತಹ ಒಬ್ಬ ಮಂತ್ರಿ ಇನ್ನೊಬ್ಬರ ಮನೋರಥವನ್ನು ಚೆನ್ನಾಗಿ ತಿಳ್ಕೊಳ್ತಕ್ಕಂತಹ ಮಂತ್ರಿಗಳನ್ನು ನೇಮಿಸಿಕೊಂಡಿದ್ಯಾ ತಾನೇ? ಅಮಾತ್ಯ ಅಂತ ಹೇಳಿದ್ರೆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿ ಮಾಡ್ತಕ್ಕಂಥದ್ದು. ಮಂತ್ರಾಲೋಚನೆ ಅನ್ನೋದು ಊರಲ್ಲಿ ಎಲ್ಲರನ್ನು ಕರೆದು ಡಂಗೂರ ಸಾರಿಸಿ ಸಾವಿರಾರು ಜನರ ಮುಂದೆ ಮಾಡ್ತಕ್ಕಂಥದ್ದಲ್ಲ. ಇಂತಹ ಗೌಪ್ಯವಾಗಿರ್ತಕ್ಕಂತಹ ಅಮಾತ್ಯ ನಿದ್ರಾವಶನಾಗದೆ, ಅಂದರೆ ಸೋಮಾರಿಯಾಗಿ ಯಾವಾಗಲೂ ನಿದ್ರೆ ಮಾಡ್ತಕ್ಕಂಥವನಾಗದೆ ಎಚ್ಚರವಾಗಿದ್ದಾರೆ ತಾನೇ ಮಂತ್ರಿಗಳು. ಯುದ್ಧ ಕಾಲದಲ್ಲಿ ಇನ್ನೂ ಎಚ್ಚರವಾಗಿರಬೇಕು. ರಾತ್ರಿಯ ಕಾಲದಲ್ಲಿ ಕಡೆಯ ಜಾವದಲ್ಲಿ ಎದ್ದು ರಾಜ ತನ್ನ ನೀತಿ ಕಾರ್ಯಗಳನ್ನು ಪರ್ಯಾಲೋಚಿಸಬೇಕು. ನೀನೊಬ್ಬನೇ ರಾಜಕಾರಣವನ್ನು ಅಥವಾ ಹೇಗೆ ರಾಜ್ಯ ನಡೆಸಬೇಕನ್ನೋದನ್ನು ಅಥವಾ ಯಾವುದೇ ದೂತ ವಾಕ್ಯಗಳನ್ನು ಪರ್ಯಾಲೋಚಿಸುವುದು ಮಾತ್ರವಲ್ಲ, ಅದನ್ನು ತುಂಬ ಜನರೊಡನೆಯೂ ನೀನು ಪರ್ಯಾಲೋಚಿಸಬಾರದು. ಒಬ್ಬನೇ ಕುಳಿತುಕೊಂಡು ಯೋಚನೆ ಮಾಡಬಾರದು. ಇದಕ್ಕೆ ಅವಶ್ಯವಿರತಕ್ಕಂತಹ ಬುದ್ಧಿವಂತರಾದ ಮಂತ್ರಿಗಳು ಕೆಲವು ಆಪ್ತರನ್ನು ಕರೆದು ಅವರೊಡನೆ ಸಮಾಲೋಚಿಸಬೇಕೇ ಹೊರತು ಸಾರ್ವಜನಿಕವಾಗಿ ಇದನ್ನು ನೀನು ಯಾವುದೇ ಒಂದು ವಿಚಾರವನ್ನು ಮಾಡಿಕೊಳ್ತಕ್ಕಂಥದ್ದಲ್ಲ. ಇನ್ನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡ್ತಕ್ಕಂತಹ ಕಾರ್ಯಗಳು, ಸ್ವಲ್ಪ ಪ್ರಯತ್ನ ಪಟ್ಟರೆ ಹೆಚ್ಚು ಫಲ ಕೊಡುತ್ತೆ. ಇಂತಹ ಕಾರ್ಯಗಳನ್ನು ನೀನು ಮಾಡಬೇಕೇ ಹೊರತು ತುಂಬ ಪ್ರಯತ್ನ ಮಾಡಿ ಫಲ ಕಮ್ಮಿ ಪಡ್ತಕ್ಕಂಥದ್ರಿಂದ ನಿನಗೆ ಸಮಯ ವ್ಯರ್ಥ ಆಗುತ್ತೆ. ನೀನು ಪರ್ಯಾಲೋಚಿಸತಕ್ಕಂಥದ್ದು, ಮಂತ್ರಾಲೋಚನೆ ಮಾಡ್ತಕ್ಕಂಥದ್ದು, ರಾಜ್ಯ ಕಾರ್ಯಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದು ನಿನ್ನ ಸಾಮಂತರಿಗೆ ಗೊತ್ತಿರಬಾರ್ದು. ಸಾಮಂತರಂದರೆ ನಿನ್ನ ಕೈ ಕೆಳಗಿರ್ತಕ್ಕಂತಹ ರಾಜರಿಗೆ ಈ ವಿಚಾರ ಗೊತ್ತಾಗಬಾರ್ದು. ಇದು ಅವ್ರಿಗೆ ಗೊತ್ತಾದರೆ ಅವರೆಲ್ಲ ಒಗ್ಗಟ್ಟಾಗಿ ರಾಜ್ಯವನ್ನು ಕಬಳಿಸಲಿಕ್ಕೆ ಬರತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಮತ್ತು ಅವರಿಗೆ ಗೊತ್ತಾಗುವಷ್ಟರಲ್ಲಿ ಈ ನೀನು ಮಾಡಿದ ಮಂತ್ರಾಲೋಚನೆ ಮಾಡಿದಂತಹ ಕಾರ್ಯ ಪೂರ್ಣವಾಗಿ ಅಥವಾ ಅರ್ಧವಾದರೂ ಆಚರಣೆಯಲ್ಲಿ ಬಂದುಬಿಡಬೇಕು. ಹಾಗೇನಾಗುತ್ತೆ, ಆ ಒಳ್ಳೆಯ ಕಾರ್ಯವನ್ನು, ಜನೋಪಯೋಗಿ ವಿಚಾರಗಳನ್ನು ತಡಿಲಿಕ್ಕೆ ಅವ್ರಿಗಾಗೋದಿಲ್ಲ. ನೀನು ನಿರ್ಧಾರವನ್ನು ತೆಗೆದುಕೊಂಡು ತಕ್ಷಣವೇ ಅದನ್ನು ಅನುಸರಣೆಗೆ ತರದೇ ಇದ್ದರೆ ನಿನ್ನ ವಿರೋಧಿಗಳು ನಿನ್ನ ವಿರುದ್ಧ ಬೇಗ ತಿರುಗಿ ಬಿಡಬಹುದು, ಆ ಕಾರ್ಯಕ್ಕೆ ಅಡ್ಡ ಬರಬಹುದು. ಇದು ನಾವು ಈಗ ಈಗ ಇರ್ತಕ್ಕಂತಹ ಸರ್ಕಾರದಲ್ಲೂ ನಾವು ನೋಡಿದ್ದೀವಿ. ಯಾವ ರೀತಿ ನಮ್ಮ ಇಂದಿನ ಪ್ರಧಾನಿಗಳು ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನು ಆಚರಣೆಗೆ ತರ್ತಾರೆ. ಆ ಆಚರಣೆ ಬರೋ ಅಷ್ಟೊತ್ತಿಗೆ ವಿರೋಧಿಗಳಿಗೆ ಗೊತ್ತಾಗೋದೇ ಇಲ್ಲ. ಈ ರೀತಿ ಒಂದು ಮಂತ್ರಾಲೋಚನೆಯಾಗಿ ಒಂದು ವಿಚಾರ ಹೊರಗೆ ಬರ್ತಾ ಇದೆ ಅಥವಾ ಯಾವುದೇ ಒಂದು ಯೋಜನೆ ಈ ಸರ್ಕಾರ ಮಾಡ್ತಾ ಇದೆ ಅಂಥೇಳಿ ಸೂಚನೆ ಸಿಗದೆ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡಿರೋದು ನಾವು ನೋಡಿದ್ದೀವಿ. ಆ ರೀತಿ 1000 ಮೂರ್ಖ ಸಲಹೆಗಾರರಿಗಿಂತ ಒಬ್ಬ ಪಂಡಿತ, ಒಬ್ಬನು ಮೇಧಾವಿಯಾಗಿರಬೇಕು, ಅವನು ಶೂರನಾಗಿರಬೇಕು, ಕಾರ್ಯಾಧ್ಯಕ್ಷನಾಗಿರಬೇಕು, ರಾಜ್ಯಶಾಸ್ತ್ರ ವಿಶಾರದನಾಗಿರಬೇಕು. ಎಲ್ಲ ಸುಮ್ಮನೆ ಅರ್ಧಂಬರ್ಧ ಓದಿರ್ತಕ್ಕಂಥದ್ದಲ್ಲ, ರಾಜ್ಯಶಾಸ್ತ್ರ ಗೊತ್ತಿರಬೇಕು ಅವನಿಗೆ, ಸೋಷಿಯಲ್ ಸೈನ್ಸ್. ಅಂತಹ ವ್ಯಕ್ತಿ ಯಶಸ್ಸನ್ನು ತಂದುಕೊಡ್ತಾನೆ. ನಿನ್ನ ಸಲಹೆಗಾರ 50 ಜನ 100 ಜನ ಇದ್ದರೆ ಉಪಯೋಗ ಇಲ್ಲ, ಮೂರ್ಖರಾಗಿದ್ದರೆ. ಆದರೆ ಬುದ್ಧಿವಂತನಾಗಿರ್ತಕ್ಕಂತಹ, ಪಂಡಿತನಾಗಿರ್ತಕ್ಕಂತಹ, ನಿಯತ್ತಿರ್ತಕ್ಕಂತಹ ಒಬ್ಬ ಮಂತ್ರಿ ಅಂತವನಿದ್ರೂ ಸಾಕು, ಅಂತಹ ಒಬ್ಬ ಸಲಹೆಗಾರ ಇದ್ದರೆ ಸಾಕು.
ಇದು ನೋಡಿ ಎಷ್ಟು ಚೆನ್ನಾಗಿದೆ. ಮುಂದಿನ ಒಂದು ಅಂಶ ಗಮನಿಸಿ. ಮಂತ್ರಿಗಳು ಅಥವಾ ನಿನ್ನ ಅಧಿಕಾರಿಗಳು ಲಂಚ ತಗೋತಾ ಇಲ್ಲ ತಾನೇ ಅಂತ ರಾಮ ಕೇಳ್ತಾನೆ. ಇವತ್ತು ಇಡೀ ನಾವು ನೋಡಿದ್ದೀವಿ ಎಲ್ಲ ಕಡೆ ಹೇಗೆ ಸ್ವತಂತ್ರ ಬಂದ ಮೇಲೆ ಲಂಚಮಯವಾಗಿ ಇಡೀ ಅಧಿಕಾರದ ವರ್ಗ ಮತ್ತು ರಾಜಕೀಯ ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ಅನ್ನೋದು ನಮ್ಮ ದೇಶದಲ್ಲಿ ನಾವು ಪ್ರತಿನಿತ್ಯ ಕಣ್ಣಾರೆ ನೋಡ್ತಾ ಇದ್ದೀವಿ. ಇಲ್ಲಿ ರಾಮ ಹೇಳ್ತಾನೆ, ಯಾವುದೇ ಮಂತ್ರಿ ಮತ್ತು ಅಧಿಕಾರಿಗಳು ಲಂಚ ತೆಗೆದುಕೊಂಡ್ರೆ ನಿಷ್ಕಾರುಣ್ಯವಾಗಿ ಅವರನ್ನು ಶಿಕ್ಷಿಸಬೇಕು. ಯಾವುದೇ ಕರುಣೆ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಅವರು ತಿನ್ನತಕ್ಕಂತಹ ಹಣ ಅದು ಜನಸಾಮಾನ್ಯರಿಗೆ ಸೇರಿರ್ತಕ್ಕಂಥದ್ದು. ಇನ್ನು ನೀನು ನಮ್ಮ ಪಿತೃಗಳು, ಪಿತಾಮಹರು, ತಂದೆ ಈ ಪರಂಪರೆಯಿಂದ ಬಂದಿರತಕ್ಕಂತಹ ಎಲ್ಲ ಕಾರ್ಯಗಳನ್ನು, ಅವರು ಮಾಡಿದಂತಹ ಕಾರ್ಯಗಳನ್ನು ಅನುಸರಿಸ್ತಾ ಇದೆಯಾ ತಾನೇ? ಯಾಕಂದರೆ ನಮ್ಮ ತಂದೆ, ತಾತ, ಮುತ್ತಾತಂದರು ಕೇವಲ ಜನರಿಗಾಗಿಯೇ ಅವರ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಅದು ನಮಗೆ ಗೊತ್ತಿದೆ, ಅವರು ಎಷ್ಟು ನಿಷ್ಠೆಯಿಂದ ಇದ್ದರು ರಾಜ್ಯಕ್ಕೆ ಅಂತ. ಅದನ್ನೇ ನೀನು ಅನುಸರಿಸ್ತಾ ಇದೆಯಾ ತಾನೇ? ನೀನು ಅಕಸ್ಮಾತ್ ಗೊತ್ತಿಲ್ಲದೆ ಪ್ರಜೆಗಳಿಗೆ ಏನಾದರೂ ಉಗ್ರ ದಂಡನೆ ವಿಧಿಸಿಬಿಟ್ರೆ, ಆ ದಂಡನೆಯನ್ನು ವಿಧಿಸುವಾಗಲೂ ಸಹ ಅವರು ಎಷ್ಟು ಅಪರಾಧ ಮಾಡಿದರೆ ಅದಕ್ಕೆ ತಕ್ಕಂತೆ ದಂಡನೆ ನಾವು ವಿಧಿಸಬೇಕೇ ಹೊರತು ಹೆಚ್ಚು ವಿಧಿಸೋದು ತಪ್ಪು, ತಪ್ಪು ವಿಧಿಸೋದು ತಪ್ಪು. ಈ ರೀತಿ ಏನಾದರೂ ತಪ್ಪು ಮಾಡಿದಾಗ ನಿನ್ನ ಮಂತ್ರಿಗಳು ನಿನ್ನನ್ನು ಎಚ್ಚರಿಸ್ತಾರಾ? ಇದು ಸರಿ ಇಲ್ಲ ಅಂತ ಹೇಳ್ತಾರ ಧೈರ್ಯವಾಗಿ ನಿನ್ನ ಎದುರುಗಡೆ? ಯಾಕಂದರೆ ಮಂತ್ರಿ ಹೇಳಬೇಕು, ರಾಜ್ಯ ತಪ್ಪು ಮಾಡಿದಾಗ ಅದನ್ನು ಸರಿ ಮಾಡ್ತಕ್ಕಂಥದ್ದು ಮಂತ್ರಿಯ ಕಾರ್ಯ. ಉಪಾಯದಿಂದ ಹಣ ವಸೂಲಿ ಮಾಡತಕ್ಕಂತಹ ವೈದ್ಯ ನೋಡಿ, ಈಗ ಎಷ್ಟು ಪ್ರಸ್ತುತವಾಗಿದೆ ರಾಮಾಯಣ ಅಂತ ಹೇಳಿದ್ರೆ, ಈಗ ನಡೀತಾ ಇರತಕ್ಕಂತಹ ಅನೇಕ ವಿಚಾರಗಳನ್ನು ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾರ್ಯಾರಿಗೆ ಸರಿಯಾದ ಕಠಿಣ ಶಿಕ್ಷೆ ಕೊಡಬೇಕು ಅವ್ರನ್ನ ಕೊಂದೇ ಬಿಡಬೇಕಂತ ಹೇಳ್ತಾನೆ ರಾಮ. ಯಾರ್ಯಾರವರು? ಉಪಾಯದಿಂದ ಹಣ ವಸೂಲಿ ಮಾಡುವ ವೈದ್ಯ. ಈಗಲೂ ಅಂಥ ವೈದ್ಯರಿದ್ದಾರಲ್ವ, ಇಲ್ಲದ ಕಾಯಿಲೆಗಳನ್ನು ಹೇಳಿ ಸ್ಕ್ಯಾನ್ ಮಾಡಿ ಇನ್ನೊಂದು ಮಾಡಿ ನಮ್ಮ ಹತ್ರ ಹಣ ಕೀಳ್ತಕ್ಕಂಥವ್ರು ಬೇಕಾದಷ್ಟು ಆಸ್ಪತ್ರೆಗಳು, ವೈದ್ಯರಿದ್ದಾರೆ. ಇಲ್ಲಿ ಹೇಳ್ತಾನೆ, ಉಪಾಯದಿಂದ ಹಣ ವಸೂಲಿ ಮಾಡುವ ವೈದ್ಯ ಒಬ್ಬನು, ಒಡೆಯನನ್ನೇ ದೂಷಿಸುವ ಸೇವಕ, ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡದೆ ಸೋಮಾರಿಯಾಗಿ ಒಡೆಯನನ್ನು ದೂಷಿಸ್ತಕ್ಕಂಥವನು, ರಾಜ್ಯದ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರತಕ್ಕಂತಹ ಶೂರ, ಯಾರೋ ಸೇನಾಧಿಪತಿ ಅಥವಾ ಇನ್ಯಾರೋ ವೈರಿ ಅಥವಾ ಯಾರೋ ಸಾಮಂತ ಆ ಸಿಂಹಾಸನದ ಮೇಲೆ ಕಣ್ಣಿಟ್ಟು ಕಾರ್ಯವನ್ನು ಮಾಡ್ತಾನಲ್ಲ ಅಂಥವನು. ಇಂಥವರನ್ನು ನೀನು ಯಾವುದೇ ಒಂದು ಮುಲಾಜಿಲ್ಲದೆ ಅವರನ್ನು ಕೊಂದೇ ಬಿಡಬೇಕು. ಸೇನಾಪತಿ ಯಾವಾಗಲೂ ರಾಜನ ಸತ್ಕಾರಕ್ಕೆ ಸಂತೃಪ್ತಿ ಪಡಬೇಕು. ರಾಜ ಹೊಗಳಿದಾಗ ಆನಂದವಾಗಿರಬೇಕು. ಅದು ಬಿಟ್ಬಿಟ್ಟು ಲಂಚಕ್ಕಾಗಿ, ಕುರ್ಜಿಗಾಗಿ ಅಥವಾ ರಾಜನನ್ನೇ ಓಡಿಸ್ಬೇಕಂತೇಳಿ ಆ ಸೇನಾಧಿಪತಿ ಚಿಂತನೆ ಮಾಡಬಾರ್ದು. ಶೂರ ಸೇನೆಯನ್ನು ವ್ಯವಸ್ಥೆ ಮಾಡುವಾಗ ಯುದ್ಧದಲ್ಲಿ ಆ ಸೇನಾಪತಿಗೆ ಚತುರತೆ ಇರಬೇಕು. ಅದು ಸಾಮಾನ್ಯ ಕೆಲಸ ಅಲ್ಲ ಸೇನಾಧಿಪತಿದು. ಸೇನೆಯ ಅಧಿಪತಿ ಆಗಿರತಕ್ಕಂಥವನು, ರಾಜ್ಯವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥವನು. ಬಲಶಾಲಿಗಳು, ತುಂಬ ಶಕ್ತಿವಂತರು ರಾಜ್ಯದಲ್ಲಿರ್ತಕ್ಕಂಥವರು, ಯುದ್ಧ ವಿಶಾರದರು, ಯಾರೋ ಚೆನ್ನಾಗಿ ಯುದ್ಧವನ್ನು ಮಾಡ್ತಾರೆ, ಯಾರು ಯುದ್ಧ ಮಾಡಿ ಗೆದ್ದಿದ್ದಾರೆ ಅಂದರೆ ಈಗಿನ ಸೈನಿಕರು ಅಂತ ತಿಳ್ಕೋಬೇಕು. ನಮಗೆ ಇವಾಗ ನಾವು ಸೈನಿಕರು, ಸೈನ್ಯಾಧಿಕಾರಿಗಳು ಅಂತೀವಿ. ಮತ್ತು ಪ್ರಾಮಾಣಿಕರಾಗಿರ್ತಕ್ಕಂಥವ್ರು, ಇವರಿಗೆ ಪಾರಿತೋಷಕ ಕೊಟ್ಟು ಸನ್ಮಾನಿಸಬೇಕು. ನೋಡಿ, ಇಂಥ ಒಳ್ಳೆಯ ಮಾತು. ನಾವು ಇವತ್ತೂ ಕೂಡ ಸಿನಿಮಾ ನಟರು, ಕಲಾವಿದರು ಅಥವಾ ಯಾವುದಾದ್ರೂ ಕ್ರಿಕೆಟ್ ಆಡ್ತಕ್ಕಂತಹ ಸೆಲೆಬ್ರಿಟೀಸ್ ಅಂತೀವಿ, ಇವರನ್ನು ಸಿಕ್ಕಾಪಟ್ಟೆ ಸನ್ಮಾನಿಸ್ತೀವಿ, ಸಿಕ್ಕಾಪಟ್ಟೆ ಅವರನ್ನು ಮೆಚ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಗಡಿಯಲ್ಲಿ ನಮಗಾಗಿ ಪ್ರಾಣವನ್ನು ಕೊಡ್ತಕ್ಕಂತಹ, ಯಾವಾಗಲೂ ದೇಶ ರಕ್ಷಣೆಗೆ ಸಿದ್ಧವಾಗಿರ್ತಕ್ಕಂತಹ ಸೈನಿಕರನ್ನು ನಾವು ಸನ್ಮಾನಿಸ್ತೇವೆ, ಅವರನ್ನು ನಾವು ಯೋಚನೆ ಮಾಡ್ತೀವಿ, ಅವ್ರನ್ನ ಯಾವಾಗಲೂ ನೆನೆಸ್ಕೋತೀವಿ. ಅದನ್ನು ಮಾಡಬೇಕು ಅಂಥೇಳಿ ಭರತನಿಗೆ ರಾಮ ಹೇಳ್ತಾ ಇದ್ದಾನೆ. ಸೈನಿಕರಿಗೆ ಕೊಡಬೇಕಾದ ಆಹಾರ ಸಾಮಗ್ರಿ, ಸಂಬಳ ಕಾಲ ಕಾಲಕ್ಕೆ ಕೊಡ್ತಾ ಇದೆಯಾ ತಾನೇ? ನೋಡಿ, ಎಂಥ ಪ್ರಶ್ನೆ ಇದು. ಸೈನಿಕರು ಹೊಟ್ಟೆ ತುಂಬಿದರೆ, ಸೈನಿಕರಿಗೆ ಸರಿಯಾಗಿ ಸಂಬಳ ಬರ್ತಾ ಇದ್ದರೆ ಅವರು ರಾಜ್ಯದ ವಿರುದ್ಧ ಹೋಗೋದಿಲ್ಲ. ಅವ್ರು ಯಾಕಂದರೆ ಅವರು ನಿಸ್ವಾರ್ಥದಿಂದ ರಾಜ್ಯವನ್ನು ಕಾಪಾಡ್ತಕ್ಕಂಥವ್ರು ಅವರು. ಇನ್ನು ವೃತ್ತಿಯರಿಗೆ ಕೊಡ್ತಕ್ಕಂತಹ ವೇತನ, ಆಹಾರ ಸಾಮಗ್ರಿ ಸರಿಯಾಗಿ ಕೊಡದೇ ಇದ್ದರೆ ಸ್ವಾಮಿಯ ಮೇಲೆ ಕೋಪ ಮಾಡ್ಕೋತಾರೆ. ಯಾರೋ ಈ ಸರ್ಕಾರಕ್ಕಾಗಿ ದುಡಿತಾ ಇರತಕ್ಕಂತಹ ಯಾರು ಕೆಲಸಗಾರರಿದ್ದಾರೆ, ಅವರು ಸರಿಯಾಗಿ ಅವರಿಗೆ ಸಂಬಳ, ಆಹಾರ ಸಾಮಗ್ರಿ ಸಿಗದೇ ಇದ್ದರೆ ಇನ್ನು ಕಳ್ಳತನ ಕೇಳ್ತಾರೆ ಅವರು. ಅದಾಗಬಾರ್ದು. ಅವರು ರಾಜ್ಯದ ಪರವಾಗಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಕೊಡ್ತಕ್ಕಂಥ ಸಂಬಳವನ್ನು ಸರಿಯಾದ ಸಮಯದಲ್ಲಿ ಕೊಡಬೇಕು.
ಇನ್ನು ದೂತರನ್ನು ನೇಮಿಸ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿದವರನ್ನೇ ತಾನೇ ನೀನು ನೇಮಿಸ್ತಾ ಇದೆಯಾ, ಯಾರೋ ವಿದೇಶಿನ ನೇಮಿಸ್ತಾ ಇಲ್ಲ ತಾನೇ. ನೋಡಿ ಎಂಥ ಚೆನ್ನಾಗಿದೆ ಮಾತು. ಹಿಂದೆ ನಮ್ಮ ದೇಶದಲ್ಲಿ ಒಬ್ಬ ವಿದೇಶಿ ಪ್ರಧಾನಮಂತ್ರಿ ಆಗಬೇಕಂತ ಪ್ರಯತ್ನ ಪಟ್ಟರು, ಆದರೆ ಅನೇಕ ವಿರೋಧ ಬಂದಿದ್ದ ಆ ಕಾರ್ಯ ಆಗಲಿಲ್ಲ. ಹಾಗಾಗಿ ದೂತನಾಗಿರ್ತಕ್ಕಂಥವನು ನಮ್ಮ ದೇಶದಲ್ಲೇ ಹುಟ್ಟಿದವನಾಗಿರಬೇಕು, ಈ ದೇಶಕ್ಕೆ ನಿಷ್ಠೆ ಇರತಕ್ಕಂಥವನಾಗಿರಬೇಕು. 18 ತೀರ್ಥರನ್ನು ನೇಮಿಸಿದೆಯಾ? 18 ತೀರ್ಥರು ಯಾರಂತ ಹೇಳಿದ್ರೆ ಮಂತ್ರಿ, ಪುರೋಹಿತ, ಯುವರಾಜ, ಸೇನಾಪತಿ, ದೌವಾರಿಕ, ಅಂತಃಪುರದ ಅಧಿಕಾರಿ, ಕೋಶಾಧ್ಯಕ್ಷ, ರಾಜಾಜ್ಞೆ ಪ್ರಕಟಿಸ್ತಕ್ಕಂಥವನು ನಿಯೋಜಕ, ನ್ಯಾಯಾಧೀಶ, ಧರ್ಮಾಧ್ಯಕ್ಷ, ಕರ್ಮಾಂತಿಕ, ನಗರಪಾಲ, ದಂಡಪಾಲ, ಹೀಗೆ 18 ತೀರ್ಥರು ಅಂತ. ಇವರನ್ನೆಲ್ಲ ಸರಿಯಾದ ವ್ಯಕ್ತಿಗಳನ್ನು ಪರೀಕ್ಷೆ ಮಾಡಿ ನೇಮಿಸ್ತಾ ಇದೆಯಾ ತಾನೇ. ಶತ್ರು ಪಕ್ಷದ ಈ 18 ತೀರ್ಥರು ಯಾರಿದ್ದಾರೆ, ಅವ್ರ ಮೇಲೆ ಕಣ್ಣಿಟ್ಟಿರೋದಕ್ಕೆ 3 ದೂತರನ್ನು ನೇಮಿಸಬೇಕು. ಆ 3 ದೂತರ ಮೇಲೆ ಮತ್ತೊಬ್ಬ ದೂತನನ್ನು, ಮಹಾದೂತನನ್ನು ನೇಮಿಸಬೇಕು. ಅದೇ ರೀತಿ ಸ್ವರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂತಹ ಈ 18 ತೀರ್ಥರಲ್ಲಿ ಯುವರಾಜ ಅಂದರೆ ರಾಜನ ಮಗ, ಪುರೋಹಿತ ಮತ್ತು ಮಂತ್ರಿ, ಈ 3 ಜನರ ಮೇಲೆ ರಾಜನೇ ನೇರವಾಗಿ ಕಣ್ಣಿಟ್ಟಿರಬೇಕು. ನಾವು ನೋಡಿದ್ದೀವಿ ಅನೇಕ ಇತಿಹಾಸದಲ್ಲಿ ಮಗನೇ ರಾಜನನ್ನು ಕೊಂದಿರತಕ್ಕಂಥದ್ದು, ಅಥವಾ ಪುರೋಹಿತನೇ ಮೋಸ ಮಾಡಿರತಕ್ಕಂಥದ್ದು, ಮಂತ್ರಿಯೇ ರಾಜನನ್ನು ಕೆಳಗಿಳಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸವನ್ನು ನೋಡಿದ್ದೀವಿ. ಅದಕ್ಕೆ ಇಲ್ಲಿ ರಾಮ ಹೇಳ್ತಾ ಇದ್ದಾನೆ, ಯುವರಾಜ, ಪುರೋಹಿತ, ಮಂತ್ರಿ ಇವರ ಮೇಲೆ ನೇರ ರಾಜನೇ ಕಣ್ಣಿಟ್ಟಿರ್ಬೇಕು ಏನು ಮಾಡ್ತಾರೆ ಅವರು ಅನ್ನೋದನ್ನು. ಯಾಕಂದರೆ ಅವರು ರಾಜರಿಗೆ ಬಹಳ ಹತ್ತಿರವಾಗಿರ್ತಾರೆ, ಯಾವಾಗಲೂ ಜೊತೆಲೇ ಇರ್ತಾರೆ. ಇನ್ನು ಮಿಕ್ಕ 15 ತೀರ್ಥರ ಮೇಲೆ ವಿಶೇಷವಾದ ದೂತರನ್ನು ನೇಮಿಸಬೇಕು. ಅವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಗಮನ ಇಟ್ಟಿರಬೇಕು. ಆ ಸುದ್ದಿ ರಾಜನಿಗೆ ಕಾಲ ಕಾಲಕ್ಕೆ ಬರ್ತಾ ಇರಬೇಕು. ದೇಶದಿಂದ ಹೊರಗೆ ಇರ್ತಕ್ಕಂತಹ ಮತ್ತು ಒಳಗೆ ಇರತಕ್ಕಂತಹ ದೇಶದ್ರೋಹಿಗಳು ಕಾಲಾಂತರದಲ್ಲಿ ವಾಪಸ್ ಬರ್ತಾರೆ. ತಪ್ಪಾಯಿತು, ನಾವು ಮಾಡಿದ ತಪ್ಪಾಯಿತು ಅಂತೇಳಿ ದೇಶದ್ರೋಹಿಗಳು ವಾಪಸ್ ಬಂದಾಗ ಯಾವುದೇ ಕಾರಣಕ್ಕೆ ಓಹೋ ಇವರು ತಪ್ಪನ್ನು ಒಪ್ಕೊಂಡ್ಬಿಟ್ರಪ್ಪ ವೈರಿಗಳು ಅಂಥೇಳಿ ಅವರು ದುರ್ಬಲರು, ಅವರಿಗೆ ಶಕ್ತಿ ಇಲ್ಲ ಅಂಥೇಳಿ ಅವ್ರನ್ನ ಉಪೇಕ್ಷಿಸಬಾರದು. ಒಮ್ಮೆ ರಾಜದ್ರೋಹ ಮಾಡಿರ್ತಕ್ಕಂಥವನ ನೀನು ಸರಿಯಾಗಿದ್ದಾನೆ ಅಂತ ಅವನನ್ನು ವಾಪಸ್ಸು ತೆಗೆದುಕೊಂಡರು, ಅವನ ರಾಜಕಾರ್ಯಕ್ಕಾಗಿ ವಾಪಸ್ಸು ನೇಮಿಸಿದ್ರು ಸಹ ಅವನ ಮೇಲೆ ವಿಶೇಷ ಕಣ್ಣಿರಬೇಕು. ಯಾಕಂದರೆ ಪುನಃ ಅವನು ರಾಜದ್ರೋಹವನ್ನು ಮಾಡಬಾರದು, ಅವನನ್ನು ಉಪೇಕ್ಷಿಸಬಾರದು. ಮತ್ತು ಪಂಡಿತರಾಗಿರ್ತಕ್ಕಂತಹ ನಾಸ್ತಿಕರು, ಯಾರು ಭಗವಂತನನ್ನು ನಂಬೋದಿಲ್ಲ ಇವರಿಗೆ ನಾಸ್ತಿಕರು ಅಂತ ಕರೀತಾರೆ. ಇಂತಹ ನಾಸ್ತಿಕರ ಬಗ್ಗೆ ಜೋಕೆ ಇರಲಿ. ಯಾಕಂದರೆ ಆಸ್ತಿಕರಿಗೆ ಒಂದು ನಂಬಿಕೆ ಇರುತ್ತೆ, ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿಯ ಮೇಲೆ ಭಯ ಇರುತ್ತೆ, ಭಕ್ತಿ ಇರುತ್ತೆ, ಅವರು ಅನ್ಯಾಯ ಮಾಡ್ತಕ್ಕಂಥದ್ದು ಕಡಿಮೆ. ನಾಸ್ತಿಕನಿಗೆ ಯಾವುದೂ ಇಲ್ಲ. ತುಪ್ಪವನ್ನು ತಿನ್ನಬೇಕಾದ್ರೆ ಸಾಲವನ್ನಾದರೂ ಮಾಡಿ ತುಪ್ಪವನ್ನು ತಿನ್ನು, ಮೋಸವನ್ನು ಆದರೂ ತುಪ್ಪವನ್ನು ತಿನ್ನು, ನೀನು ಆನಂದವಾಗಿರಬೇಕು, ಸುಖವಾಗಿರಬೇಕು, ಯಾರು ಹೇಗಾದರೂ ಹೋಗಲಿ ಅನ್ನತಕ್ಕಂಥದ್ದು ನಾಸ್ತಿಕತ್ವ. ಇಲ್ಲಿ ನಾಸ್ತಿಕರ ಬಗ್ಗೆ ಜೋಕೆಯಿಂದ ಇರಬೇಕು, ಹುಷಾರಾಗಿರಬೇಕು. ಧರ್ಮಕ್ಕೆ ಅವರಿಂದ ಬಹಳ ದೊಡ್ಡ ಅಪಾಯವಿದೆ. ಕೃಷಿ ಹಾಗೂ ಗೋಪಾಲಕರಾದ ವೈಶ್ಯರನ್ನು ಚೆನ್ನಾಗಿ ನೋಡ್ಕೋ, ಅಂದರೆ ವ್ಯಾಪಾರಿಗಳು. ಯಾಕಂದರೆ ದೇಶದ ಬೆನ್ನೆಲುಬು ಬಂದರೆ ಸಣ್ಣ ಪುಟ್ಟ ದೊಡ್ಡ ದೊಡ್ಡ ವ್ಯಾಪಾರಿಗಳೇ ದೇಶದ ಬೆನ್ನೆಲುಬು. ಅವರಿಂದಲೇ ಈ ಒಂದು ವಾಣಿಜ್ಯ ವ್ಯವಹಾರ ನಡೀತಕ್ಕಂಥದ್ದು. ದೇಶದ ಎಕಾನಮಿ, GDP ಎಲ್ಲ ನಾವು ಮಾತಾಡ್ತೀವಿ. ಇದೆಲ್ಲ ಚೆನ್ನಾಗಾಗಬೇಕಾದ್ರೆ ವ್ಯಾಪಾರ ಚೆನ್ನಾಗಬೇಕು, ವಾಣಿಜ್ಯ ಚೆನ್ನಾಗಬೇಕು. ಆಗ ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಕಾರಣ ಇರತಕ್ಕಂಥವ್ರು ವ್ಯಾಪಾರಿಗಳು. ರಾಜ್ಯದ ಖಜಾನೆಗೆ ಬರ್ತಕ್ಕಂತಹ ಕೊಡುಗೆ ಏನಿದೆ ಇದು ವೈಶ್ಯರಿಂದ, ಅಂದರೆ ಆಗಿನ ವ್ಯಾಪಾರಿಗಳಿಂದ ಬರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಆಗಾಗ ಬಹುಮಾನಗಳನ್ನು ಕೊಡ್ತಕ್ಕಂಥದ್ದು, ಅವ್ರು ಮಾಡತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಬೆನ್ನೆಣ್ಣೆ ತಟ್ಟತಕ್ಕಂಥದ್ದು, ಈ ಕಾರ್ಯಗಳನ್ನು ಮಾಡಬೇಕು. ಇನ್ನು ಕಾಡಾನೆಗಳನ್ನು ಹಿಡಿಲಿಕ್ಕೆ ಸಾಕಷ್ಟು ಹೆಣ್ಣಾನೆಗಳು ನಿನ್ನ ಬಳಿ ಇದೆಯಾ? ಆನೆ ಕುದುರೆಗಳು ಇದೇ ಸಾಕಷ್ಟಿದೆ ಅಂತ ಯಾವತ್ತೂ ರಾಜ ತೃಪ್ತಿ ಪಡಬಾರದು. ಎಷ್ಟು ಆನೆ ಕುದುರೆಗಳಿದ್ದರೂ ಇನ್ನೂ ಸಹ ಬೇಕನ್ನತಕ್ಕಂತಹ ಆಶಯ ರಾಜನಿಗಿರಬೇಕು. ಯಾಕಂದರೆ ಮುಖ್ಯವಾಗಿ ಆಗಿನ ಕಾಲದಲ್ಲಿ ಸೈನ್ಯವನ್ನು ಬಲಿಷ್ಠವಾಗಿರಬೇಕಾದ್ರೆ ಎಷ್ಟು ಆನೆಗಳು ಎಷ್ಟು ಕುದುರೆಗಳು ಅಂತ ನೋಡ್ತಾ ಇದ್ದರು. ಇವತ್ತು ಮಿಸೈಲ್ಸು, ಟ್ಯಾಂಕರ್ಸು, ವಿಮಾನಗಳು ಎಷ್ಟಿದೆ ಅಂತೇಳಿ ಅದರ ಲೆಕ್ಕದಲ್ಲಿ ಸೈನ್ಯದ ಶಕ್ತಿನ ನಾವೇನು ಹೇಳ್ತೀವಿ. ಆಗಿನ ಕಾಲದಲ್ಲಿ ಕಾಡಾನೆಗಳು ಅವುಗಳನ್ನು ಹಿಡಿದು ಅದನ್ನು ಯುದ್ಧದ ಆನೆಗಳಾಗಿ ಪರಿವರ್ತಿಸಿ ಕುದುರೆಗಳನ್ನು ಇಟ್ಕೊಂಡಾಗ, ಒಂಟೆಗಳನ್ನು ಇಟ್ಕೊಂಡಾಗ ಅವೇ ಬಹಳ ಪ್ರಮುಖವಾದ
ಆಧಾರ ಸ್ತಂಭಗಳಾಗಿತ್ತು. ಪ್ರತಿದಿನ ಸಭಾಭವನದಲ್ಲಿ ಪ್ರಜೆಗಳಿಗೆ ದರ್ಶನ ಕೊಡ್ತಾ ಇದೆಯಾ ತಾನೇ? ಅವರ ಕಷ್ಟಗಳನ್ನು ಕೇಳ್ತಾ ಇದೆಯಾ ತಾನೇ? ನಿನ್ನ ಸೇವಕರೆಲ್ಲ ನಿರ್ಭಯವಾಗಿ ನಿನ್ನಲ್ಲಿ ಸಲಿಗೆ ಹೆಚ್ಚು ಇಟ್ಕೋಬಾರ್ದು, ಅಥವಾ ಅವರ ಹತ್ರ ಬರಲೇಬಾರದು ಅಂತ ಅವ್ರನ್ನ ದೂರನೂ ಇಡಬಾರ್ದು. ಸಮಾನವಾದ ಒಂದು ಅಂತರದಲ್ಲಿ ನಿನ್ನ ಸ್ನೇಹಿತರನ್ನ ಇಟ್ಕೊಂಡಿದೆಯಾ ಅಲ್ವಾ? ಈ ರೀತಿ ಅನೇಕ ರಾಜನೀತಿಗಳನ್ನು ಶ್ರೀರಾಮಚಂದ್ರ ಭರತನಿಗಿಲ್ಲಿ ಹೇಳ್ತಾ ಇದ್ದಾನೆ. ನೀನು ಮಾಡ್ತಾ ಇದೆಯಲ್ವಾ ಅಂತ ಕೇಳುವುದರ ಮೂಲಕ ಅವನಿಗೆ ರಾಜನೀತಿಯನ್ನು ನೆನಪಿಸ್ತಾ ಇದ್ದಾನೆ. ಇನ್ನೂ ಅನೇಕ ಅಂಶಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕೇಳಿ ವಿಚಾರವನ್ನು ತಿಳ್ಕೊಳ್ಳೋಣ ಅಂಥೇಳಿ ಇಂದಿನ ಸಂಚಿಕೆಗೆ ಮಂಗಳವನ್ನು ಹೇಳ್ತೇನೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ.